ನಾನು ಅಲ್ಲಿಯೂ ಕೊಕೊಮ್ಯಾಕ್ಸ್ ಬಳಸಲು ಪ್ರಾರಂಭಿಸಿದೆ. ಅಲ್ಲಿಯೂ ನನಗೆ ಉತ್ತಮ ತೆಂಗಿನಕಾಯಿಗಳು ಸಿಗುತ್ತಿವೆ. ನನಗೆ ಇನ್ನೊಂದು ಅನುಭವವೂ ಸಿಕ್ಕಿತು. ಮೊದಲು ನನಗೆ 800 ತೆಂಗಿನಕಾಯಿಗಳು ಸಿಗುತ್ತಿದ್ದವು. ಆದರೆ ಈಗ ನನಗೆ 1200 ತೆಂಗಿನಕಾಯಿಗಳು ಸಿಗುತ್ತವೆ. ನನ್ನ ಹೆಸರು ಶೇಖರನ್. ನಾನು ಕೇರಳದ ಮಲಪ್ಪುರಂನಲ್ಲಿ ವಾಸಿಸುತ್ತಿದ್ದೇನೆ. ನಾನು 60 ವರ್ಷಗಳಿಂದ ಇಲ್ಲಿ ವಾಸಿಸುತ್ತಿದ್ದೇನೆ. ನನ್ನ ತೋಟದಲ್ಲಿ 15 ತೆಂಗಿನ ಮರಗಳಿವೆ. ಆದರೆ ಮೊದಲು ಅವು ಕಡಿಮೆ ತೆಂಗಿನಕಾಯಿಗಳನ್ನು ಉತ್ಪಾದಿಸುತ್ತಿದ್ದವು. ನನ್ನ ಮಗ ಯೂಟ್ಯೂಬ್ನಲ್ಲಿ ವಿಡಿಯೋವನ್ನು ನೋಡಿ ನನಗಾಗಿ ಎಪಿಕೆಎಸ್ ಆರ್ಗಾನಿಕ್ಸ್ ಕಂಪನಿಯಿಂದ ಕೊಕೊಮ್ಯಾಕ್ಸ್ ಅನ್ನು ಖರೀದಿಸಿದನು. ನಾನು ಕೆಲವು ದಿನಗಳಿಂದ ಅದನ್ನು ಬಳಸುತ್ತಿದ್ದೇನೆ ಮತ್ತು ಫಲಿತಾಂಶಗಳು ಉತ್ತಮವಾಗಿವೆ. ಯಾರಾದರೂ ಇದನ್ನು ಬಳಸಬಹುದು. ಆರಂಭದಲ್ಲಿ ತೆಂಗಿನಕಾಯಿಗಳು ತುಂಬಾ ಕಳಪೆ ಸ್ಥಿತಿಯಲ್ಲಿದ್ದವು. ಹೊಸ ತೆಂಗಿನಕಾಯಿಗಳು ರೂಪುಗೊಳ್ಳುತ್ತಿರಲಿಲ್ಲ. ಈ ಕೊಕೊಮ್ಯಾಕ್ಸ್ ಅನ್ನು ಬಳಸಿದ ನಂತರ ಉತ್ತಮ ಬದಲಾವಣೆ ಕಂಡುಬಂದಿದೆ. 6 ತಿಂಗಳ ನಂತರ ನನಗೆ ಉತ್ತಮ ತೆಂಗಿನಕಾಯಿಗಳು ಸಿಗಲು ಪ್ರಾರಂಭಿಸಿದವು. ತೆಂಗಿನಕಾಯಿಗಳ ಬಣ್ಣವು ಚೆನ್ನಾಗಿದೆ. ಸಣ್ಣ ತೆಂಗಿನಕಾಯಿಗಳು ಉದುರುವುದಿಲ್ಲ. ಎಲ್ಲವೂ ಉತ್ತಮ ಸ್ಥಿತಿಯಲ್ಲಿವೆ. ಇದು ತೆಂಗಿನ ಮರಗಳಿಗೆ ಒಳ್ಳೆಯ ಗೊಬ್ಬರ. ಆದ್ದರಿಂದ ಎಲ್ಲರೂ ಇದನ್ನು ಆತ್ಮವಿಶ್ವಾಸದಿಂದ ಖರೀದಿಸಬಹುದು. ಇದು ಒಳ್ಳೆಯ ಗೊಬ್ಬರ ಎಂದು ನಾನು ಖಂಡಿತವಾಗಿ ಹೇಳಬಲ್ಲೆ. ನಾನು ನಿಯಮಿತವಾಗಿ ಕೊಕೊಮ್ಯಾಕ್ಸ್ ಬಳಸುತ್ತಿದ್ದೇನೆ. ಆರಂಭದಲ್ಲಿ ನನ್ನ ತೋಟದಲ್ಲಿ ಸುಮಾರು 350 ತೆಂಗಿನಕಾಯಿಗಳಿದ್ದವು. ಈಗ ನನಗೆ ಪ್ರತಿ 2 ತಿಂಗಳಿಗೊಮ್ಮೆ ಸುಮಾರು 620 ತೆಂಗಿನಕಾಯಿಗಳು ಸಿಗುತ್ತವೆ. ನಾನು 1 ಲೀಟರ್ ಕೊಕೊಮ್ಯಾಕ್ಸ್ ಅನ್ನು 10 ಲೀಟರ್ ನೀರಿನೊಂದಿಗೆ ಬೆರೆಸಿ ಪ್ರತಿ ತೆಂಗಿನ ಮರಕ್ಕೆ 1 ಲೀಟರ್ ಮಿಶ್ರಣವನ್ನು ನೀಡಿದ್ದೇನೆ. ಈಗ ತೆಂಗಿನಕಾಯಿಗಳು ಚೆನ್ನಾಗಿ ಮತ್ತು ಸುಂದರವಾಗಿ ಕಾಣುತ್ತವೆ. ತೆಂಗಿನ ಮರಗಳು ಆರೋಗ್ಯಕರವಾಗಿವೆ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ. ಈಗ ಮರಗಳು ತುಂಬಾ ಚೆನ್ನಾಗಿ ಮತ್ತು ಆರೋಗ್ಯಕರವಾಗಿ ಕಾಣುತ್ತವೆ. ನೀವು ಅದನ್ನು ವಿಶ್ವಾಸದಿಂದ ಖರೀದಿಸಬಹುದು. ಈಗ ನನಗೆ ಮತ್ತೊಂದು ತೆಂಗಿನ ತೋಟವಿದೆ ಮತ್ತು ನಾನು ಅದನ್ನು ಅಲ್ಲಿಯೂ ಬಳಸಲು ಪ್ರಾರಂಭಿಸಿದೆ. ನನಗೆ ಅಲ್ಲಿಯೂ ಉತ್ತಮ ಫಲಿತಾಂಶಗಳು ಸಿಗುತ್ತಿವೆ. ನನಗೆ ಇನ್ನೊಂದು ಅನುಭವವೂ ಇತ್ತು. ಮೊದಲು ನಾನು 800 ತೆಂಗಿನಕಾಯಿಗಳನ್ನು ಪಡೆಯುತ್ತಿದ್ದೆ. ಆದರೆ ಈಗ ನನಗೆ 1200 ತೆಂಗಿನಕಾಯಿಗಳು ಸಿಗುತ್ತವೆ. ತೆಂಗಿನಕಾಯಿಗಳು ತುಂಬಾ ಬಲವಾಗಿವೆ. ಮೊದಲು ಮರಗಳ ಮೇಲೆ ತೆಂಗಿನಕಾಯಿಗಳು ರೂಪುಗೊಳ್ಳುತ್ತಿರಲಿಲ್ಲ. ಈಗ ನನಗೆ ಉತ್ತಮ ತೆಂಗಿನಕಾಯಿಗಳು ಸಿಗುತ್ತಿವೆ. ತೆಂಗಿನಕಾಯಿಗಳ ಗುಣಮಟ್ಟ ಉತ್ತಮವಾಗಿದೆ. ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಎಲೆಗಳ ಗುಣಮಟ್ಟ ಮತ್ತು ಬಲವೂ ಉತ್ತಮವಾಗಿದೆ. ತೆಂಗಿನಕಾಯಿಗಳ ರಚನೆಯೂ ಉತ್ತಮವಾಗಿದೆ. ಮೊದಲು ಸಣ್ಣ ತೆಂಗಿನಕಾಯಿಗಳು ರೂಪುಗೊಳ್ಳುತ್ತಿರಲಿಲ್ಲ. ಆದರೆ ಈಗ ಅವು ಚೆನ್ನಾಗಿ ರೂಪುಗೊಳ್ಳುತ್ತಿವೆ.